ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, IPS ಅಧಿಕಾರಿ ರಾಮಚಂದ್ರ ರಾವ್ ಆಸ್ತಿ ಎಷ್ಟು, ಕುಟುಂಬ ಹೇಗಿದೆ, ಎರಡನೇ ಪತ್ನಿ ಯಾರು ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಯಾರು ಈ ರಾಮಚಂದ್ರ ರಾವ್? ಫ್ರೆಂಡ್ಸ್, ಕೆ ರಾಮಚಂದ್ರ ರಾವ್ ಕರ್ನಾಟಕ ಕೇಡರ್ನ IPS ಅಧಿಕಾರಿ. ಮೂಲತಃ ಆಂಧ್ರ ಪ್ರದೇಶದವರಾದ ಇವರು ಹುಟ್ಟಿದ್ದು 1966ರ ಮೇ 7ನೇ ತಾರೀಕು. ತಮ್ಮ 27ನೇ ವಯಸ್ಸಲ್ಲಿ UPSC ಪರೀಕ್ಷೆ ಪಾಸ್ ಮಾಡಿಕೊಂಡು IPS ಅಧಿಕಾರಿಯಾದ್ರು. ಇವರು ಕೃಷಿ ವಿಷಯದಲ್ಲಿ PhD ಮಾಡಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಎನಿಸಿಕೊಂಡಿದ್ದಾರೆ. ಮೊದಲ ಪತ್ನಿ ಯಾರು, ಮಕ್ಕಳೆಷ್ಟು? ರಾಮಚಂದ್ರ ರಾವ್ 1996ರಲ್ಲಿ NVS ಲಕ್ಷ್ಮಿ ಎಂಬುವರನ್ನ ಮದುವೆಯಾದ್ರು. ಈ ದಂಪತಿಗೆ ಇಬ್ಬರು ಮಕ್ಕಳು. ಮಗಳು ಸಾಯಿ ಲಿಖಿತಾ, ಮಗ ಸಾಯಿ ದೀಪಾಂಶು. ಆದ್ರೆ 2006ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಫರಂಗಿಪೇಟೆ ಬಳಿ ಭೀಕರ ಕಾರು ಅಪಘಾತ ಸಂಭವಿಸಿ ರಾಮಚಂದ್ರ ರಾವ್ರ ಪತ್ನಿ ಲಕ್ಷ್ಮಿ, ಅತ್ತೆ ಶಾಂತರತ್ನ ಮತ್ತು ಕಾರು ಚಾಲಕ ಗೋಪಾಲ ಪ್ರಾಣ ಕಳ್ಕೊಂಡ್ರು. ಅದೃಷ್ಟವಶಾತ್ ಮಕ್ಕಳಾದ ಸಾಯಿ ಲಿಖಿತ ಮತ್ತು ಸಾಯಿ ದೀಪಾಂಶು ಬದುಕುಳಿದ್ರು. ಘಟನೆ ನಡೆಯುವಾಗ ರಾಮಚಂದ್ರ ರಾವ್ ಕೊಡಗಿನ SP ಆಗಿ ಕಾರ್ಯ ನಿರ್ವಹಿಸುತ್ತಿದ್ರು. ಎರಡನೇ ಪತ್ನಿ ಯಾರು, ಹೇಗಿದ್ದಾರೆ? ಮೊದಲ ಪತ್ನಿಯ ಸಾವಿನ ಬಳಿಕ ರಾಮಚಂದ್ರ ರಾವ್ 2013ರಲ್ಲಿ HP ರೋಹಿಣಿ ಎಂಬುವರನ್ನ ಮದುವೆಯಾದ್ರು. ಡಿವೋರ್ಸಿ ಆಗಿದ್ದ ರೋಹಿಣಿಗೆ ಮೊದಲ ಗಂಡನಿಂದ ಇಬ್ಬರು ಮಕ್ಕಳಿದ್ರು. ಮಗಳು ರನ್ಯಾ, ಮಗ ಋಷಭ್. ಮಗಳಾದ ರನ್ಯಾ ರಾವ್ ಮಾಣಿಕ್ಯ, ಪಟಾಕಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿದ್ದಾರೆ. ಆಸ್ತಿ ಎಷ್ಟು, ಏನೇನಿದೆ, ಎಲ್ಲೆಲ್ಲಿದೆ? ರಾಮಚಂದ್ರ ರಾವ್ ಕುಟುಂಬ ಬೆಂಗಳೂರು, ಚಿಕ್ಕಮಗಳೂರು, ಧಾರವಾಡ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹಲವು ಆಸ್ತಿಪಾಸ್ತಿಗಳನ್ನ ಹೊಂದಿದೆ. ಇವರ ಕುಟುಂಬದ ಬಳಿ ಬೆಂಗಳೂರಿನ ಮಧ್ಯಭಾಗದಲ್ಲಿರೋ ವಿಕ್ಟೋರಿಯಾ ಲೇಔಟ್ನಲ್ಲಿ 3 ಅಂತಸ್ತಿನ ಮನೆ ಇದೆ. ಇದರ ಮೌಲ್ಯ 2.80 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ ಇದೇ ಏರಿಯಾದಲ್ಲಿ 1.52 ಕೋಟಿಯ ಫ್ಲಾಟ್ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ 2 ಅಂತಸ್ತಿನ ಮನೆ ಇದೆ. ಇದರ ಮೌಲ್ಯ 50 ಲಕ್ಷ. ತೆಲಂಗಾಣದಲ್ಲಿ 2 ಫ್ಲಾಟ್ ಇವೆ. ಇವುಗಳ ಒಟ್ಟು ಮೌಲ್ಯ 96 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಫಿ ಪ್ಲಾಂಟೇಶನ್, ಆನೇಕಲ್, ಧಾರವಾಡದಲ್ಲೂ ಜಮೀನು. ರಾಮಚಂದ್ರ ರಾವ್ ಕುಟುಂಬ ಚಿಕ್ಕಮಗಳೂರಿನ ವಸ್ತಾರೆ ಹೋಬಳಿಯಲ್ಲಿ ಸುಮಾರು 16 ಎಕರೆಯಷ್ಟು ಕಾಫಿ ಪ್ಲಾಂಟೇಶನ್ ಹೊಂದಿದೆ. ಇದರ ಮೌಲ್ಯ 1.21 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಇಲ್ಲಿ ಬೆಳೆಯೋ ಕಾಫಿ, ಕಾಳುಮೆಣಸು ಮತ್ತು ಟಿಂಬರ್ನಿಂದ ವಾರ್ಷಿಕ 44 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಇನ್ನು ಬೆಂಗಳೂರಿನ ಆನೇಕಲ್ನಲ್ಲಿ 6 ಎಕರೆ ಕೃಷಿ ಜಮೀನಿದೆ. ಇದರ ಮೌಲ್ಯ 4.05 ಕೋಟಿ ರೂಪಾಯಿ. ಧಾರವಾಡದ ಸತ್ತೂರಿನಲ್ಲಿ 1 ಎಕರೆ ಜಮೀನಿದೆ. ಇದರ ಮೌಲ್ಯ 10 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. 9 ನಿವೇಶನ, ಹತ್ತತ್ರ 5 ಕೋಟಿ ಹಣ. ರಾಮಚಂದ್ರ ರಾವ್ ಕುಟುಂಬ ಬೆಂಗಳೂರಿನಲ್ಲಿ 2 ಮತ್ತು ತೆಲಂಗಾಣದಲ್ಲಿ 7 ಸೇರಿ ಒಟ್ಟು 9 ನಿವೇಶನ ಅಥವಾ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 4.92 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಬಹುತೇಕ ಆಸ್ತಿ ಎರಡನೇ ಪತ್ನಿ ಮತ್ತು ಮಕ್ಕಳ ಹೆಸರಲ್ಲಿದ್ರೆ ರಾಮಚಂದ್ರ ರಾವ್ಗೆ ತಂದೆ ತಾಯಿ ಆಂಧ್ರ ಪ್ರದೇಶದಲ್ಲಿ ಹೊಂದಿರೋ ಆಸ್ತಿಯಲ್ಲಿ ಒಂದಷ್ಟು ಪಾಲು ಬರಬೇಕಿದೆ. ಸೊ ಫ್ರೆಂಡ್ಸ್, ಇದಿಷ್ಟು IPS ಅಧಿಕಾರಿ ರಾಮಚಂದ್ರ ರಾವ್ ಕುಟುಂಬದ ಆಸ್ತಿ ಎಷ್ಟು, ಇವರ ಬಳಿ ಏನೇನಿದೆ, ಎಷ್ಟೆಷ್ಟಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.